ನಿರೀಕ್ಷೆಯ ಅದ್ದೂರಿಯ ಶ್ರೀ ಗೋಪಾಲಕೃಷ್ಣ ಮಿಜರು ಇವರ ಆಯೋಜಿತ ಕಬಡ್ಡಿಯ ಫೈನಲ್ ಸ್ಪರ್ಧೆ ಆರಂಭಗೊಂಡಿದೆ. ಎರಡು ತಂಡಗಳಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸಿಕೊಳ್ಳುತ್ತಾ ಈ ಒಂದು ಫೈನಲ್ ಪಂದ್ಯಕೂಟಕ್ಕೆ ನಾವುಗಳು ಚಾಲನೆಯನ್ನ ನೀಡ್ತಾ ಇದ್ದೇವೆ. ಎಸ್, ಆರಂಭಗೊಂಡಿದೆ ಈ ಕೂಟದ ಪುರುಷರ ವಿಭಾಗದ ಫೈನಲ್ ಸ್ಪರ್ಧೆ. ಎಸ್, ಪ್ರಥಮ ದಾಳಿಯನ್ನು ಮುಂದುವರೆಸಿಕೊಳ್ಳುವಂತೆ ಪಡಿಲ್ ತಂಡದ ಪರವಾಗಿ ಪ್ರಥಮ ದಾಳಿ ಇದೆ. ಯಶಸ್ವಿಯ ದಾಳಿಗಳ ಮುಖಾಂತರವಾಗಿ 1 ಅಂಕದ ಲಾಭಗಳು 1-0 ಸ್ಪರ್ಧೆ ಆರಂಭಗೊಂಡಿದೆ. ಮತ್ತೆ ನೀಲಕಾಯುಧ ದಾಳಿಗಾರ ದಾಳಿಯ ಮುಖಾಂತರವಾಗಿ ಈ ಕೂಟದ ಪುರುಷರ ವಿಭಾಗದ ಫೈನಲ್ ಕದನದಲ್ಲಿ ನಾವುಗಳಿದ್ದಾವೆ. ಅತ್ಯಂತ ನಿರೀಕ್ಷೆಯ ಫೈನಲ್ ಕದನ. ಒಂದು ಕಡೆಯಲ್ಲಿ ಸಿದ್ಧಕಟ್ಟೆ, ಇನ್ನೊಂದು ಕಡೆಯಲ್ಲಿ ಪಡಿಲ್ ತಂಡದ ನಡುವಿನ ಫೈನಲ್ ಸಮರ. ಅನುಭವಿ ಕಬಡ್ಡಿಯ ಧ್ರುವತಾರಗಳ ಜೊತೆಯಾಗಿ ಮತ್ತೆ 6 ಡಿಫೆಂಡರ್ಗಳ ನಡುವೆ ಬೋನಸ್ ಲೈನ್ ಆನ್ ಆಗಿದೆ. ಪ್ರಸ್ತುತ ಸಿದ್ಧಕಟ್ಟೆ ತಂಡದ ಮೇಲೆ ಎರಗುವಂತೆ ಪಡಿಲ್ ತಂಡದ ದಾಳಿ ಇದೆ. ಎಂಟಿ ದಾಳಿಯೊಂದಿಗೆ ದಾಳಿಗರ ವಾಪಸಾತಿ. ಅತ್ಯಂತ ಯಶಸ್ವಿಯ ದಾಳಿಗಳನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ಇತ್ತು ಕಡೆಯಲ್ಲಿ ಸಿದ್ಧಕಟ್ಟೆ ತಂಡದ ಪರವಾಗಿ ದಾಳಿಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ಎಂಟಿ ದಾಳಿಯೊಂದಿಗೆ ದಾಳಿಗರ ವಾಪಸಾತಿ. ಎದುರಾಳಿ ಪಡಿಲ್ ತಂಡದ ಪರವಾಗಿ ದಾಳಿ. ಒಂದು 0 ಸ್ಪರ್ಧೆ ಇದೆ. ಪ್ರಸ್ತುತ ಪಡಿಲ್ ತಂಡ ಮುನ್ನಡೆಯಲಿದೆ. 1-0 1-0 ಅವಧಿಗಳಲ್ಲಿ ಸ್ಪರ್ಧೆ. ಈ ಕೂಟದ ಪುರುಷರ ವಿಭಾಗದ ಫೈನಲ್ ಕದನದ ರೋಚಕತೆಯ ಸ್ಪರ್ಧೆ. ರೈಟ್, ನೌ ಇಟ್ ಈಸ್ ಡೂ ಆರ್ ಡೈ. ಎಸ್ ಮಾಡು ಇಲ್ಲವೇ ಮಡಿ ದಾಳಿಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ಎಸ್, ಬೋನಸ್ ಮಾಡುವಂತಹ ಪ್ರಯತ್ನಗಳು ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗುತ್ತಾ ಇದೆ. ರೈಡರ್ ಈಸ್ ಔಟ್. ರೈಟ್, ಇಟ್ ಈಸ್ ಡೂ ಆರ್ ಡೈ. ಬಿಗ್ ಬಾಸ್, ಇದು ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಪಡಿಲ್ ತಂಡದ ಪರವಾಗಿ ದಾಳಿ ಇದೆ. ನಿಖರತೆಯ ದಾಳಿಗಳು, ಪ್ರತಿರೋಧಗಳು ಹೆಚ್ಚಿಸಿಕೊಂಡಾಗ ಪಂದ್ಯಾಟದ ಕದನ ಕಾದಾಟ ಯಶಸ್ವಿಯ ಹಿಡಿತ. ರೈಡರ್ ಔಟ್ ಎಂಬ ತೀರ್ಮಾನಗಳ ಮುಂದುವರಿಸಿಕೊಂಡಿದೆ. 2-1 ಮುನ್ನಡೆಯಲ್ಲಿದೆ ಪಡಿಲ್. 2-1 ಇನ್ ಫೇವರ್ ಆಫ್ ಪಡಿಲ್. ಜರ್ಸಿ ನಂಬರ್ 17 ಮತ್ತೆ ದಾಳಿಯಲ್ಲಿ. ಪಡಿಲ್ ತಂಡದ ಉದಯೋನ್ಮುಖ ದಾಳಿಗಾರ ದಾಳಿಯ ಮುಖಾಂತರವಾಗಿ ಎದುರಾಳಿ ಪಾಲ್ಯಕ್ಕೆ ಚಿಂತೆ ಉಡಾಯಿಸಬಲ್ಲ ದಾಳಿಗಾರರು ಈ ಭಾಗದಲ್ಲಿ. ಮತ್ತೆ ನಿಖರತೆಯ ದಾಳಿಗಳನ್ನ ಮುಂದುವರಿಸಿಕೊಳ್ಳಬೇಕಾಗಿದೆ. ಕ್ಷಿಪ್ರಗತಿಯ ಪಾದಚಲನೆ ಮುಖಾಂತರವಾಗಿ ಅಂಕಕ್ಕಾಗಿ ಹೋರಾಟವಿದೆ. ಯಶಸ್ವಿಯ ದಾಳಿಗಳ ಮುಖಾಂತರವಾಗಿ ಮತ್ತೊಂದು ಅಂಕದ ಸೇರ್ಪಡೆ. 3-1 ಸ್ಪರ್ಧೆ ಇದೆ. 3-1 ಇನ್ ಫೇವರ್ ಆಫ್ ಪಡಿಲ್. ಮೋಜಿ ಒಂಜಿ. ಸಂಜೆಯ ವೇಳೆಯಲ್ಲಿ ಅಪಾರ ಅಭಿಮಾನಿಗಳು ಇತ್ತ ಕಡೆಯಲ್ಲಿ ಕಬಡ್ಡಿಯಲ್ಲಿ. ನಾಲ್ಕು 1 ಹೋರಾಟದಲ್ಲಿ ಪ್ರಸ್ತುತ 4 ಡಿಫೆಂಡರ್ಗಳ ನಡುವೆ ಸ್ಪರ್ಧೆ ಇದೆ. 4-1 ಇನ್ ಫೇವರ್ ಆಫ್ ಪಡಿಲ್. ಈ
ಕುಟುಂಬದ ಪುರುಷರ ವಿಭಾಗದ 10,000 ನಗದು ಚಾಂಪಿಯನ್ ಪಟ್ಟಕ್ಕಾಗಿ ಕದನ ಕಾದಾಟಗಳು ಆರಂಭಗೊಂಡಿದೆ. ಯಾವ ತಂಡ ಈ ಕುಟುಂಬದ 10,000 ನಗದು ಚಾಂಪಿಯನ್ ಪಟ್ಟಕ್ಕಾಗಿ ಲಗ್ಗೆಗೆ ಇಡಬಹುದು? ಒಂದು ಕಡೆಯಲ್ಲಿ ಪಡಿಲ್, ಇನ್ನೊಂದು ಕಡೆಯಲ್ಲಿ ಸಿದ್ಧಗಟ್ಟೆ. ಎರಡು ಬಲಿಷ್ಠ ತಂಡಗಳು ಮತ್ತೆ ಜೀತು, ಜಿಂಕೆಯ ಜೀತು. ಒಂಟಿ ಅಂಕದ ಲಾಭಗಳೊಂದಿಗೆ ಜೀತು ವಾಪಸಾತಿಯನ್ನು ಕಂಡುಕೊಂಡಂತ ಆಟಗಾರ. 2-4 ಸ್ಪರ್ಧೆ ಇದೆ. ಮುನ್ನಡೆಯಲ್ಲಿ ಪಡೇಲ್ ತಂಡ ಮುನ್ನಡೆಯಲ್ಲಿದೆ. 2-4 ಹೋರಾಟದಲ್ಲಿ ಸ್ಪರ್ಧೆ. ಎರಡು 4 ಹೋರಾಟದಲ್ಲಿ ಸ್ಪರ್ಧೆ ಇದೆ. ಮುನ್ನಡೆಯಲ್ಲಿ ಪಡೇಲ್ ಫ್ರೆಂಡ್ಸ್. ಪಡೇಲ್ ತಂಡ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ಳುತ್ತಾ ಇದೆ. ಎಸ್ ಮತ್ತೆ ಪಡೇಲ್ ತಂಡದ ಪರವಾಗಿ ದಾಳಿ. 2-4 ಹೋರಾಟದ ಸ್ಪರ್ಧೆಯ ಅವಧಿ. ಎಸ್ ಬಂಧುಗಳೇ, ಅತ್ತ ಕಡೆಯಲ್ಲಿ RCB ಮತ್ತು ಪಂಜಾಬ್ ನಡುವೆ ಕ್ರಿಕೆಟಿನ ಕದನ ಕಾದಾಟಗಳು. ಇತ್ತ ಕಡೆಯಲ್ಲಿ 3-4, ಇತ್ತ ಕಡೆಯಲ್ಲಿ ಮಿಜಾರಿನಲ್ಲಿ ಫೈನಲ್ ಕದನದ ಕಬಡ್ಡಿಯಲ್ಲಿ ನಾವುಗಳು. ಈ ಸಂಬಂಧ ತುರ್ತು ಸಭೆಗೆ ಮನವಿ. 4-3 ಹೋರಾಟದಲ್ಲಿ ಸ್ಪರ್ಧೆ. ಮುನ್ನಡೆಯಲ್ಲಿ ಪಡೇಲ್ ತಂಡ ಮುನ್ನಡೆಯಲ್ಲಿದೆ. 4-3 ಹೋರಾಟದಲ್ಲಿ ಸ್ಪರ್ಧೆಗಳನ್ನು ಮುಂದುವರಿಸಿಕೊಂಡಾಗ ಪಡೇಲ್ 1 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ಳುತ್ತಾ ಇದೆ. ಅಣ್ಣ ಪ್ಲೇಯರ್ ಕೋಚ್ ವರಿಕೋರ ಲೆನಪೇರ್. ಎಸ್ ಸ್ಪರ್ಧೆ ಆರಂಭಗೊಂಡಿದೆ. 4-3 ಹೋರಾಟದಲ್ಲಿ 1 ಅಂಕದ ಮುನ್ನಡೆಯಲ್ಲಿದೆ ಪಡೇಲ್. ನೃತ್ಯಗತಿಯ ಪಾದಚಲನೆಯ ದಾಳಿಗಾರ ದಾಳಿಯ ಮುಖಾಂತರವಾಗಿ ನಿಖರತೆಯ ದಾಳಿಗಳನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ರೋಚಕತೆಯ ದಾಳಿಗಳನ್ನು ಮುಂದುವರಿಸಿಕೊಂಡಾಗ ಎಂಟಿ ದಾಳಿಯೊಂದಿಗೆ ದಾಳಿಗರ ವಾಪಸಾತಿ. ಈ ಗುಟ್ಟದ 10,000 ನಗದು ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟಗಳನ್ನು ಮುಂದುವರಿಸಿಕೊಂಡಿದೆ. ಗೋಪಾಲಕೃಷ್ಣ ಆಯೋಜಿತ ಶ್ರೀ ಗೋಪಾಲಕೃಷ್ಣ ಟ್ರೋಫಿಗಾಗಿ ಕದನ ಕಾದಾಟ ಇದೀಗ ಫೈನಲ್ ಸ್ಪರ್ಧೆಯಲ್ಲಿ ಪಡೇಲ್ ವಿರುದ್ಧವಾಗಿ ಸಿದ್ಧಗಟ್ಟೆಯ ನಡುವಿನ ಸಮಗಮನದ ಫೈನಲ್ ಕದನ. ಎಸ್ ಪ್ರಥಮ ಅವಧಿ ಮುಕ್ತಾಯಗೊಂಡಿದೆ. 4-3 ಹೋರಾಟದಲ್ಲಿ ಪ್ರಸ್ತುತ 1 ಅಂಕದ ಮುನ್ನಡೆಯಲ್ಲಿದೆ ಪಡೇಲ್. 4-3 ಇನ್ ಫೇವರ್ ಆಫ್ ಪಡೇಲ್. ಎಸ್ ಬಂಧುಗಳೇ, ಈ ಕೂಟದ ಕ್ರಿಕೆಟಿನಲ್ಲಿ ಪಂಜಾಬ್ ವಿರುದ್ಧವಾಗಿ RCB ತಂಡಗಳ ನಡುವಿನ ಪಂದ್ಯಾವಳಿಯಲ್ಲಿ ನಮ್ಮ ಹೆಮ್ಮೆಯ RCB ತಂಡ ಪಂಜಾಬ್ ವಿರುದ್ಧದ ಪಂದ್ಯಾವಳಿಯಲ್ಲಿ ವಿಜಯಶಾಲಿಗೊಂಡಿದೆ. ಈ ಕೂಟದ ಮಿಜಾರಿನಲ್ಲಿ ಫೈನಲ್ ಕದನದ ರೋಚಕತೆಯ ಸ್ಪರ್ಧೆ. ಎಸ್ ದ್ವಿತೀಯ ಅವಧಿಯ ಸ್ಪರ್ಧೆ ಆರಂಭ. ಫೋರ್ 3 ಇನ್ ಫೇವರ್ ಆಫ್ ಪಡೇಲ್. 1 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ಳುವಂತೆ ಪಡೇಲ್ ತಂಡ ಮುನ್ನಡೆಯಲ್ಲಿದೆ. ಲೈನ್ ಅಂಪೈರ್ಸ್ ಬಿ ಅಲರ್ಟ್. ನಿಗದಿತ ಹೋರಾಟದ ಅವಧಿ ಮತ್ತೆ 4-3 ಹೋರಾಟದಲ್ಲಿದೆ.
ಮತ್ತೆ ಅರ್ವರು ಡಿಫೆಂಡರ್ಗಳ ನಡುವೆ ಬೋನಸ್ ಲೈನ್ ಆನ್ ಆಗಿದೆ. ಸ್ಪಷ್ಟತೆಯ ದಾಳಿಗರ ದಾಳಿಯ ಮುಖಾಂತರವಾಗಿ ಎದುರಾಳಿ ಪಾಲ್ಯವನ್ನ ಮುಂದಕ್ಕಿದೆ. ಪ್ರಸ್ತುತ 4-3 ಅಂತರದಲ್ಲಿ ಸ್ಪರ್ಧೆ. ಎಸ್ ಮತ್ತೆ ಜೀತು ಎದುರಾಳಿ ತಂಡಕ್ಕೆ ಕಂಟಕವಾಗಿ ಪರಿಗಣಿಸಬಲ್ಲ ಜಿಂಕೆಯ ಜೀತು ದಾಳಿಯಲ್ಲಿ. ಎಸ್ ಮತ್ತೆ ಪ್ರತಿಭೆಗಳ ಉದಯವಾಗುತ್ತಾ ಇದೆ. ಎಂಟಿ ದಾಳಿಯೊಂದಿಗೆ ದಾಳಿಗರ ವಾಪಸತೆಯನ್ನು ಕಂಡುಕೊಂಡ ಬಳಿಕವಾಗಿ ಪಟೇಲ್ ತಂಡದ ಪರವಾಗಿ ದಾಳಿ ಇದೆ. ಎಂಚಿನ ಬಲ್ಲ ಇವನ್ನ ರೈಟ್. ಎಸ್ ಇಟ್ ಈಸ್ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ನಿಖರತೆಯ ದಾಳಿಗಳು ಮುಂದುವರಿಸಿಕೊಳ್ಳಬೇಕಾಗಿದೆ. ರೈಡರ್ ಇಸ್ ಔಟ್. ಟರ್ನ್ ರೈಟ್, ಬ್ಯಾಕ್ ಟು ಬ್ಯಾಕ್ ಟರ್ನ್ ರೈಟ್. ಪಟೇಲ್ ತಂಡದ ಪರವಾಗಿ ಮಾಡು ಇಲ್ಲವೇ ಮಡಿದಾಳಿಯನ್ನು ಮುಂದುವರಿಸಿಕೊಂಡಿದೆ. ದ ಲಾಸ್ಟ್ 5 ಮಿನಿಟ್ಸ್. ಆಹಾ, ಅದ್ಭುತ ಡಿಫೆನ್ಸ್ ವಿಭಾಗದಲ್ಲಿ ಹಿಡಿತಗಳು. ಕಡೆಯ 5 ನಿಮಿಷದ ಸ್ಪರ್ಧೆಗಳು ಮಾತ್ರ ಬಾಕಿ ಇದೆ. ದ ಲಾಸ್ಟ್ 5 ಮಿನಿಟ್ಸ್ ಆಫ್ ದ ಫುಲ್ ಟೈಮ್. ಎಸ್ ಮತ್ತೆ SDM ಸಿದ್ದಗಟ್ಟೆ ತಂಡದ ಪರವಾಗಿ ದಾಳಿ ಇದೆ. ಪಂಚಮ ಡಿಫೆಂಡರ್ಗಳ ನಡುವೆ ಬೋನಸ್ ಲೈನ್ ಆಫ್ ಆಗಿರುವಂತಹ ಸಂದರ್ಭ. 4-5 ಮುನ್ನಡೆಯಲ್ಲಿದೆ ಪಟೇಲ್. 1 ಅಂಕದ ಮುನ್ನಡೆ. 4-5 ಸ್ಪರ್ಧೆಯಲ್ಲಿ ಪಟೇಲ್ ಮುನ್ನಡೆಯಲ್ಲಿದೆ. ಎಂಟಿ ದಾಳಿಯೊಂದಿಗೆ ದಾಳಿಗಾರ ವಾಪಸಾತಿ. ಮತ್ತೆ ತುರ್ತು ಸಭೆಗೆ ಮನವಿ. ಫೋರ್ 5 ಇನ್ ಫೇವರ್ ಆಫ್ ಪಟೇಲ್. 4-5 ಮುನ್ನಡೆಯಲ್ಲಿ ಪಟೇಲ್. ಯಶಮತಿ ವಿಶ್ರಾಂತಿ ಕೋರಿಕೆ ಬಳಿಕವಾಗಿ ಮತ್ತೆ ಸ್ಪರ್ಧೆ ಆರಂಭಗೊಂಡಿದೆ. 4-5 ಹೋರಾಟದಲ್ಲಿ 1 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ಳುವಂತೆ ಪಟೇಲ್ ತಂಡ ಮುನ್ನಡೆಯಲ್ಲಿದೆ. ಅನುಭವಿ ಕಬಡ್ಡಿಯ ಧ್ರುವತಾರೆಗಳ ತಂಡಗಳು ಲಾಸ್ಟ್ 4 ಮಿನಿಟ್. ಕಟ್ಟಕಡೆ ಅಂತಿಮ 4 ನಿಮಿಷದ ಸ್ಪರ್ಧೆಗಳು ಮಾತ್ರ ಬಾಕಿ ಇದೆ. ಎಂಟಿ ದಾಳಿಯೊಂದಿಗೆ ದಾಳಿಗರ ವಾಪಸಾತಿಯನ್ನು ಕಂಡುಕೊಂಡಿದೆ. ವಿಭಾಗದ ಮಿಜಾರಿನ ಪುಣ್ಯ ಮೈದಾನದಲ್ಲಿ ಪುರುಷರ ವಿಭಾಗದ ಫೈನಲ್ ಕದನ ಅತ್ಯಂತ ರೋಚಕತೆಯೊಂದಿಗೆ ಸಾಗಿ ಬರ್ತಾ ಇದೆ ಬಂಧುಗಳೇ. ಯಶಸ್ವಿಯ ದಾಳಿಗಳ ಮೇರೆಗೆ ಅವಳಿ ಅಂಕದ ಲಾಭ. 7-4 ಸ್ಪರ್ಧೆ. 7-4 ಇನ್ ಫೇವರ್ ಆಫ್ ಪಟೇಲ್. ಟರ್ನ್ ರೈಟ್. ಮತ್ತೆ ಜೀತು. ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಜೀತು. 7-4 ಅಂತರದಲ್ಲಿ ಸ್ಪರ್ಧೆ. ಜೀತು. ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಜೀತು. ಇದು ಜೀತುವಿನ ಬಂಧನಗೊಂಡಿದೆ. 8-4 ಹೋರಾಟ. ದ ಲಾಸ್ಟ್ 3 ಮಿನಿಟ್. 8-4 ಅಂಕದ ಮುನ್ನಡೆಯಲ್ಲಿ ಪಟೇಲ್. 10 ಕಡೆಯಲ್ಲಿ ಸುಪ್ಪಟಕಲಾನಾಗಿದೆ. ತ್ರಿಬಲಿ ಡಿಫೆಂಡರ್ಗಳ ನಡುವೆ ಸುಪ್ಪಟಕಲಿಸಾನ್ ಹಿಡಿದರೆ ಅವಳಿ ಅಂಕಗಳು ಕಟ್ಟಿಟ್ಟ ಬುತ್ತಿ. ಯಶಮತಿ ತುರ್ತು ಸಭೆಗೆ ಮನವಿ. 8-4 ಅಂತರಗಳಲ್ಲಿ ಸ್ಪರ್ಧೆ. ಪ್ರಸ್ತುತ ಪಟೇಲ್ ಮುನ್ನಡೆಯಲ್ಲಿದೆ. 8-4 ಇನ್ ಫೇವರ್ ಆಫ್ ಪಟೇಲ್.
ಎಸ್ ಪಡೇಲ್ ತಂಡದ ಟೈಮ್ ಔಟ್ ಮುಕ್ತಾಯಗೊಂಡಿದೆ, ಗಮನಿಸಿಕೊಳ್ಳಿ. ಎಸ್ ಮತ್ತೆ ಸಿದ್ದಗಟ್ಟೆ ತಂಡದ ಪರವಾಗಿ ಎಂಟಿ ದಾಳಿ. ಮತ್ತೆ ಸುಪ್ಪಟ ಆಗಿದೆ. ಪಡೇಲ್ ತಂಡದ ಪರವಾಗಿ ದಾಳಿ ಇದೆ. ಹತ್ತ ಕಡೆಯಲ್ಲಿ ಸಿದ್ದಗಟ್ಟೆಗೆ ಸುಪ್ಪಟ ಕಲೀಸ್ ಆನ್ ದ ಲಾಸ್ಟ್ 2 ಮಿನಿಟ್. ಅಂತಿಮ 120 ಸೆಕೆಂಡುಗಳ ಲೆಕ್ಕಾಚಾರದ ಸ್ಪರ್ಧೆಗಳು ಮಾತ್ರವಾಗಿ ಇದೆ. ಕೆಟ್ಟ ಕಡೆಯ 120 ಸೆಕೆಂಡುಗಳ ಸ್ಪರ್ಧೆ. 8-4 ಹೋರಾಟದಲ್ಲಿ ಸ್ಪರ್ಧೆಗಳು ಮುಂದುವರಿಸಿಕೊಂಡಾಗ ಪಡೇಲು ತಂಡ ಮುನ್ನಡೆಯಲ್ಲಿದೆ. Third right. Now it is third right. Do official timeout. Yes, third right. Now it is do or die. ಹತ್ತ ಕಡೆಯಲ್ಲಿ ಸುಪ್ಪಟ್ಟ ಕಲಾಣ ಆಗಿದೆ. ಇತ್ತ ಕಡೆಯಲ್ಲೇ ಮಾಡು ಇಲ್ಲವೇ ಮಡಿದಾಳಿ. ಯಶಸ್ವಿಯ ದಾಳಿಗೆ ಅಂಕಗಳ ಜೋಡಣೆಗೊಂಡಿದೆ. ಥರ್ಡ್ ರೈಟ್, ಬ್ಯಾಕ್ ಟು ಬ್ಯಾಕ್ ಥರ್ಡ್ ರೈಟ್. ಮಿಡಲ್ ಸಮೀಪದಲ್ಲೇ ಹಿಡಿತಗಳು ಮತ್ತೆ 10-4 6 ಅಂಕದ ಮುನ್ನಡೆಯಲ್ಲೇ ಪಡೇಲ್. ಲಾಸ್ಟ್ ಮಿನಿಟ್ ಬಾಕಿ. 13-4 ಸ್ಪರ್ಧೆ ಪ್ರಸ್ತುತ. ಅಂತಿಮ ಸೆಕೆಂಡುಗಳ ಲೆಕ್ಕಾಚಾರದ ಸ್ಪರ್ಧೆಗಳು ಮಾತ್ರ ಬಾಕಿ. ಲಾಸ್ಟ್ ಮಿನಿಟ್, ನಿಮಿಷಗಳು ಸೆಕೆಂಡುಗಳ ಲೆಕ್ಕಾಚಾರದ ಸ್ಪರ್ಧೆಯಲ್ಲೇ ಹಿಡಿತ ಮತ್ತೆ ಬಲಿಷ್ಠತೆಯನ್ನು ಪಡೆದುಕೊಂಡಿದೆ. ಎಸ್ ಬಂಧುಗಳೇ, ಗೋಪಾಲಕೃಷ್ಣ ಮಿಚಾರಿ ಇವರ ಆಯೋಜಿತ ಕಬಡ್ಡಿಯ ಚಾಂಪಿಯನ್ ಪಟ್ಟಕ್ಕಾಗಿ ಪಡೇಲ್ ಫ್ರೆಂಡ್ಸ್ ಪಡೇಲ್ ತಂಡ ಮುಂದುವರಿಸಿಕೊಂಡಿದೆ. ತಂಡದ ಎಲ್ಲ ಆಟಗಾರರು ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸಿಕೊಳ್ಳುತ್ತಾ ಇವತ್ತಿನ ಈ ಒಂದು ಪಂದ್ಯಕೂಟಕ್ಕೆ ನಾವುಗಳು ಅಂತ್ಯಬಿಂದುವನ್ನ ನೀಡ್ತಾ ಇದ್ದೇವೆ. ಹಲೋ 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 ಅದೇ ರೀತಿ ಪ್ರತಿಯೊಂದು ಪಂದ್ಯಕೂಟದ ವೀಕ್ಷಣೆ ವಿವರಣೆಯನ್ನು ನೀಡಿದಂತಹ ಅಜಯ್ ಬೆಳ್ತಂಗಡಿ ಇವರಿಗೂ ಕೂಡ ಈ ಒಂದು ಅಜಯ್ ಶ್ರೀ ಗೋಪಾಲಕೃಷ್ಣ ಟ್ರೋಫಿ 2026 ಪರವಾಗಿ ಅಜಯ್ ಬೆಳ್ತಂಗಡಿಗೆ ಇವರಿಗೆ ಕೂಡ ಈ ಒಂದು ಪಂದ್ಯಕೂಟದ ಪರವಾಗಿ